ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿರುವಂತಹ ಕೂಲಿ ನಗರದಲ್ಲಿ ಮೊನ್ನೆ ರಾತ್ರಿ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಬೆಂಕಿ ಹತ್ತಿಕೊಂಡು ಅಂದರೆ ಸ್ಪಂಜ್ಗೆ ಬೆಂಕಿ ಹತ್ತಿಕೊಂಡು ಅಂದರೆ ಇವರೆಲ್ಲ ಕೂಲಿ ಕಾರ್ಮಿಕರು ಇವರು ಅಂದರೆ ಅದು ಸ್ಪಂಜಿನ ವ್ಯಾಪಾರವನ್ನು ಮಾಡ್ತಾ ಇದ್ರು. ಆ ಸ್ಪಂಜ್ಗಳಿಗೆ ಬೆಂಕಿ ತಗಲಿ ಇಡೀ 10ಕ್ಕೂ ಹೆಚ್ಚು ಮನೆಗಳು ಅಂದರೆ ಕೂಲಿ ನಗರದಲ್ಲಿರುವಂತಹ 40ಕ್ಕೂ ಹೆಚ್ಚು ಮನೆಗಳಿದಾವೆ. ಅದರಲ್ಲಿ 10ಕ್ಕೂ ಹೆಚ್ಚು ಮನೆಗಳು ಸುಟ್ಟು ಕರಕಲಾಗಿದೆ ಅಂತಲೇ ಹೇಳ್ಬೋದು. ಮೊನ್ನೆ ರಾತ್ರಿಯಿಂದಲೂ ಕೂಡ ಇವರು ರಸ್ತೆಯಲ್ಲೇ ಕುಳಿತುಕೊಳ್ಳುವಂತಹ ಒಂದು ಪರಿಸ್ಥಿತಿ ಉಂಟಾಗಿತ್ತು. ಅಂದರೆ ಅವರ ಊಟದ ವ್ಯವಸ್ಥೆ ಆಗಲಿ ಎಲ್ಲದೂ ಕೂಡ ಪ್ರತಿನಿತ್ಯ ಕೂಡ ಸಮಸ್ಯೆ ಆಗಿತ್ತು. ಯಾಕಂದ್ರೆ ಮೇಲ್ಗಡೆ ಇರುವಂತಹ ಸಿಂಟ್ಯಾಕ್ಸ್ಗಳು ಕೂಡ ಸುಟ್ಟು ಕರಕಲಾಗಿದ್ವು. ಅವರ ವಸ್ತುಗಳು ಎಲ್ಲ ಮನೆ ಒಳಗಡೆ ಇರುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಸುಟ್ಟು ಕರಕಲಾಗಿರುವಂತಹ ಕಾರಣಕ್ಕೆ ಅವರು ಪ್ರತಿನಿತ್ಯ ಅಂದ್ರೆ ಊಟ ಮತ್ತೆ ಆಹಾರ ಆಗಿರಲಿ ದಿನನಿತ್ಯದ ಕೆಲಸಕ್ಕೆ ಹೋಗ್ಲಿಕ್ಕೂ ಕೂಡ ಕಷ್ಟದ ಪರಿಸ್ಥಿತಿ ಉಂಟಾಗಿತ್ತು. ಮೊನ್ನೆ ರಾತ್ರಿಯಿಂದಲೂ ಕೂಡ ರಸ್ತೆಯಲ್ಲೇ ಇಲ್ಲಿನ ನಿವಾಸಿಗಳು ಕುಳಿತುಕೊಳ್ಳೋದು ಮಲಗುವಂತ ಒಂದು ಪರಿಸ್ಥಿತಿ ಇಲ್ಲಿನ ನಿವಾಸಿಗಳಿಗೆ ಬಂದಿದೆ ಅಂತ ಹೇಳ್ಬೋದು. ಸದ್ಯ ಇವತ್ತು ಬೆಂಗಳೂರಿನ ಪಶ್ಚಿಮ ವಲಯದ ಆಯುಕ್ತರಾಗಿರುವಂತಹ ರಾಜೇಂದ್ರ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಸುಟ್ಟಿರುವ ಮನೆಗಳನ್ನು ಪರಿಶೀಲನೆ ಮಾಡುವುದರ ಜೊತೆಗೆ ತಾತ್ಕಾಲಿಕವಾಗಿ ಅವರಿಗೆ ಅಂದರೆ ಇಲ್ಲಿನ ನಿವಾಸಿಗಳಿಗೆ ಹತ್ತಿರದ ಸಮುದಾಯ ಭವನಗಳಲ್ಲಿ ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆ ಆಗಿರಬಹುದು ಮತ್ತೆ ಊಟದ ವ್ಯವಸ್ಥೆ ಆಗಿರಬಹುದು ಎಲ್ಲ ರೀತಿಯಾದಂಥ ಅವರಿಗೆ ಅಂದರೆ ತಾತ್ಕಾಲಿಕವಾಗಿ ಒಂದು 3-4 ದಿನಗಳವರೆಗೂ ಅವರಿಗೆ ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಕೂಡ ರಾಜೇಂದ್ರ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸುಟ್ಟಿರೋ ಮನೆಗಳನ್ನು ಪರಿಶೀಲನೆ ಜೊತೆಗೆ ಅವರಿಗೆ ಒಂದು 3 ದಿನಗಳವರೆಗೂ ಕೂಡ ಒಂದು ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸದ್ಯ ಇಲ್ಲಿನ ನಿವಾಸಿಗಳ ಬದುಕಂತರೂ ಅಯೋಮಯ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಮನೆಯಲ್ಲಿರುವಂಥ ವಸ್ತುಗಳು ಎಲ್ಲ ಸುಟ್ಟು ಕರಕಲಾಗಿ ಅವರ ಸ್ಕೂಲ್ ಮಕ್ಕಳ ಒಂದು ಬಟ್ಟೆಗಳಾಗಿರಬಹುದು ಅವರ ಪುಸ್ತಕಗಳಾಗಿ ಎಲ್ಲ ಕೂಡ ಸುಟ್ಟು ಕರಕಲಾಗಿದೆ ಅಂತಲೇ ಹೇಳ್ಬೋದು. ಸದ್ಯ ಇವರ ಪರಿಸ್ಥಿತಿ ಬೀದಿಗೆ ಬಂದಿರುವಂಥ ಒಂದು ಸ್ಥಿತಿಯಾಗಿದೆ. ಸದ್ಯ ಇವರಿಗೆ ಒಂದು 3 ದಿನಗಳವರೆಗೂ ಕೂಡ ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ರಾಜೇಂದ್ರ ಅವರು ಈಗಾಗಲೇ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿರುವಂತಹ ಕೂಲಿ ನಗರದಲ್ಲಿ ಮೊನ್ನೆ ರಾತ್ರಿ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಬೆಂಕಿ ಹತ್ತಿಕೊಂಡು ಅಂದರೆ ಸ್ಪಂಜ್ಗೆ ಬೆಂಕಿ ಹತ್ತಿಕೊಂಡು ಅಂದರೆ ಇವರೆಲ್ಲ ಕೂಲಿ ಕಾರ್ಮಿಕರು ಇವರು ಅಂದರೆ ಅದು ಸ್ಪಂಜಿನ ವ್ಯಾಪಾರವನ್ನು ಮಾಡ್ತಾ ಇದ್ರು. ಆ ಸ್ಪಂಜ್ಗಳಿಗೆ ಬೆಂಕಿ ತಗಲಿ ಇಡೀ 10ಕ್ಕೂ ಹೆಚ್ಚು ಮನೆಗಳು ಅಂದರೆ ಕೂಲಿ ನಗರದಲ್ಲಿರುವಂತಹ 40ಕ್ಕೂ ಹೆಚ್ಚು ಮನೆಗಳಿದಾವೆ. ಅದರಲ್ಲಿ 10ಕ್ಕೂ ಹೆಚ್ಚು ಮನೆಗಳು ಸುಟ್ಟು ಕರಕಲಾಗಿದೆ ಅಂತಲೇ ಹೇಳ್ಬೋದು. ಮೊನ್ನೆ ರಾತ್ರಿಯಿಂದಲೂ ಕೂಡ ಇವರು ರಸ್ತೆಯಲ್ಲೇ ಕುಳಿತುಕೊಳ್ಳುವಂತಹ ಒಂದು ಪರಿಸ್ಥಿತಿ ಉಂಟಾಗಿತ್ತು. ಅಂದರೆ ಅವರ ಊಟದ ವ್ಯವಸ್ಥೆ ಆಗಲಿ ಎಲ್ಲದೂ ಕೂಡ ಪ್ರತಿನಿತ್ಯ ಕೂಡ ಸಮಸ್ಯೆ ಆಗಿತ್ತು. ಯಾಕಂದ್ರೆ ಮೇಲ್ಗಡೆ ಇರುವಂತಹ ಸಿಂಟ್ಯಾಕ್ಸ್ಗಳು ಕೂಡ ಸುಟ್ಟು ಕರಕಲಾಗಿದ್ವು. ಅವರ ವಸ್ತುಗಳು ಎಲ್ಲ ಮನೆ ಒಳಗಡೆ ಇರುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಸುಟ್ಟು ಕರಕಲಾಗಿರುವಂತಹ ಕಾರಣಕ್ಕೆ ಅವರು ಪ್ರತಿನಿತ್ಯ ಅಂದ್ರೆ ಊಟ ಮತ್ತೆ ಆಹಾರ ಆಗಿರಲಿ ದಿನನಿತ್ಯದ ಕೆಲಸಕ್ಕೆ ಹೋಗ್ಲಿಕ್ಕೂ ಕೂಡ ಕಷ್ಟದ ಪರಿಸ್ಥಿತಿ ಉಂಟಾಗಿತ್ತು. ಮೊನ್ನೆ ರಾತ್ರಿಯಿಂದಲೂ ಕೂಡ ರಸ್ತೆಯಲ್ಲೇ ಇಲ್ಲಿನ ನಿವಾಸಿಗಳು ಕುಳಿತುಕೊಳ್ಳೋದು ಮಲಗುವಂತ ಒಂದು ಪರಿಸ್ಥಿತಿ ಇಲ್ಲಿನ ನಿವಾಸಿಗಳಿಗೆ ಬಂದಿದೆ ಅಂತ ಹೇಳ್ಬೋದು. ಸದ್ಯ ಇವತ್ತು ಬೆಂಗಳೂರಿನ ಪಶ್ಚಿಮ ವಲಯದ ಆಯುಕ್ತರಾಗಿರುವಂತಹ ರಾಜೇಂದ್ರ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಸುಟ್ಟಿರುವ ಮನೆಗಳನ್ನು ಪರಿಶೀಲನೆ ಮಾಡುವುದರ ಜೊತೆಗೆ ತಾತ್ಕಾಲಿಕವಾಗಿ ಅವರಿಗೆ ಅಂದರೆ ಇಲ್ಲಿನ ನಿವಾಸಿಗಳಿಗೆ ಹತ್ತಿರದ ಸಮುದಾಯ ಭವನಗಳಲ್ಲಿ ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆ ಆಗಿರಬಹುದು ಮತ್ತೆ ಊಟದ ವ್ಯವಸ್ಥೆ ಆಗಿರಬಹುದು ಎಲ್ಲ ರೀತಿಯಾದಂಥ ಅವರಿಗೆ ಅಂದರೆ ತಾತ್ಕಾಲಿಕವಾಗಿ ಒಂದು 3-4 ದಿನಗಳವರೆಗೂ ಅವರಿಗೆ ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಕೂಡ ರಾಜೇಂದ್ರ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸುಟ್ಟಿರೋ ಮನೆಗಳನ್ನು ಪರಿಶೀಲನೆ ಜೊತೆಗೆ ಅವರಿಗೆ ಒಂದು 3 ದಿನಗಳವರೆಗೂ ಕೂಡ ಒಂದು ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸದ್ಯ ಇಲ್ಲಿನ ನಿವಾಸಿಗಳ ಬದುಕಂತರೂ ಅಯೋಮಯ ಅಂತಲೇ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲಿರುವಂಥ ವಸ್ತುಗಳು ಎಲ್ಲ ಸುಟ್ಟು ಕರಕಲಾಗಿ ಅವರ ಸ್ಕೂಲ್ ಮಕ್ಕಳ ಒಂದು ಬಟ್ಟೆಗಳಾಗಿರಬಹುದು ಅವರ ಪುಸ್ತಕಗಳಾಗಿ ಎಲ್ಲ ಕೂಡ ಸುಟ್ಟು ಕರಕಲಾಗಿದೆ ಅಂತಲೇ ಹೇಳ್ಬೋದು. ಸದ್ಯ ಇವರ ಪರಿಸ್ಥಿತಿ ಬೀದಿಗೆ ಬಂದಿರುವಂಥ ಒಂದು ಸ್ಥಿತಿಯಾಗಿದೆ. ಸದ್ಯ ಇವರಿಗೆ ಒಂದು 3 ದಿನಗಳವರೆಗೂ ಕೂಡ ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ರಾಜೇಂದ್ರ ಅವರು ಈಗಾಗಲೇ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿರುವಂತಹ ಕೂಲಿ ನಗರದಲ್ಲಿ ಮೊನ್ನೆ ರಾತ್ರಿ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಬೆಂಕಿ ಹತ್ತಿಕೊಂಡು ಅಂದರೆ ಸ್ಪಂಜ್ಗೆ ಬೆಂಕಿ ಹತ್ತಿಕೊಂಡು ಅಂದರೆ ಇವರೆಲ್ಲ ಕೂಲಿ ಕಾರ್ಮಿಕರು ಇವರು ಅಂದರೆ ಅದು ಸ್ಪಂಜಿನ ವ್ಯಾಪಾರವನ್ನು ಮಾಡ್ತಾ ಇದ್ರು. ಆ ಸ್ಪಂಜ್ಗಳಿಗೆ ಬೆಂಕಿ ತಗಲಿ ಇಡೀ 10ಕ್ಕೂ ಹೆಚ್ಚು ಮನೆಗಳು ಅಂದರೆ ಕೂಲಿ ನಗರದಲ್ಲಿರುವಂತಹ 40ಕ್ಕೂ ಹೆಚ್ಚು ಮನೆಗಳಿದಾವೆ. ಅದರಲ್ಲಿ 10ಕ್ಕೂ ಹೆಚ್ಚು ಮನೆಗಳು ಸುಟ್ಟು ಕರಕಲಾಗಿದೆ ಅಂತಲೇ ಹೇಳ್ಬೋದು. ಮೊನ್ನೆ ರಾತ್ರಿಯಿಂದಲೂ ಕೂಡ ಇವರು ರಸ್ತೆಯಲ್ಲೇ ಕುಳಿತುಕೊಳ್ಳುವಂತಹ ಒಂದು ಪರಿಸ್ಥಿತಿ ಉಂಟಾಗಿತ್ತು. ಅಂದರೆ ಅವರ ಊಟದ ವ್ಯವಸ್ಥೆ ಆಗಲಿ ಎಲ್ಲದೂ ಕೂಡ ಪ್ರತಿನಿತ್ಯ ಕೂಡ ಸಮಸ್ಯೆ ಆಗಿತ್ತು. ಯಾಕಂದ್ರೆ ಮೇಲ್ಗಡೆ ಇರುವಂತಹ ಸಿಂಟ್ಯಾಕ್ಸ್ಗಳು ಕೂಡ ಸುಟ್ಟು ಕರಕಲಾಗಿದ್ವು. ಅವರ ವಸ್ತುಗಳು ಎಲ್ಲ ಮನೆ ಒಳಗಡೆ ಇರುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಸುಟ್ಟು ಕರಕಲಾಗಿರುವಂತಹ ಕಾರಣಕ್ಕೆ ಅವರು ಪ್ರತಿನಿತ್ಯ ಅಂದ್ರೆ ಊಟ ಮತ್ತೆ ಆಹಾರ ಆಗಿರಲಿ ದಿನನಿತ್ಯದ ಕೆಲಸಕ್ಕೆ ಹೋಗ್ಲಿಕ್ಕೂ ಕೂಡ ಕಷ್ಟದ ಪರಿಸ್ಥಿತಿ ಉಂಟಾಗಿತ್ತು. ಮೊನ್ನೆ ರಾತ್ರಿಯಿಂದಲೂ ಕೂಡ ರಸ್ತೆಯಲ್ಲೇ ಇಲ್ಲಿನ ನಿವಾಸಿಗಳು ಕುಳಿತುಕೊಳ್ಳೋದು ಮಲಗುವಂತ ಒಂದು ಪರಿಸ್ಥಿತಿ ಇಲ್ಲಿನ ನಿವಾಸಿಗಳಿಗೆ ಬಂದಿದೆ ಅಂತ ಹೇಳ್ಬೋದು. ಸದ್ಯ ಇವತ್ತು ಬೆಂಗಳೂರಿನ ಪಶ್ಚಿಮ ವಲಯದ ಆಯುಕ್ತರಾಗಿರುವಂತಹ ರಾಜೇಂದ್ರ ಅವರು ಕೂಡ ಸ್ಥಳ
ಸ್ಥಳಕ್ಕೆ ಭೇಟಿಯನ್ನು ನೀಡಿ ಸುಟ್ಟಿರುವ ಮನೆಗಳನ್ನು ಪರಿಶೀಲನೆ ಮಾಡುವುದರ ಜೊತೆಗೆ ತಾತ್ಕಾಲಿಕವಾಗಿ ಅವರಿಗೆ ಅಂದರೆ ಇಲ್ಲಿನ ನಿವಾಸಿಗಳಿಗೆ ಹತ್ತಿರದ ಸಮುದಾಯ ಭವನಗಳಲ್ಲಿ ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆ ಆಗಿರಬಹುದು ಮತ್ತು ಊಟದ ವ್ಯವಸ್ಥೆ ಆಗಿರಬಹುದು ಎಲ್ಲ ರೀತಿಯಾದಂಥ ಅವರಿಗೆ ಅಂದರೆ ತಾತ್ಕಾಲಿಕವಾಗಿ ಒಂದು 3-4 ದಿನಗಳವರೆಗೂ ಅವರಿಗೆ ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಕೂಡ ರಾಜೇಂದ್ರ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸುಟ್ಟಿರೋ ಮನೆಗಳನ್ನು ಪರಿಶೀಲನೆ ಜೊತೆಗೆ ಅವರಿಗೆ ಒಂದು 3 ದಿನಗಳವರೆಗೂ ಕೂಡ ಒಂದು ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸದ್ಯ ಇಲ್ಲಿನ ನಿವಾಸಿಗಳ ಬದುಕು ಅಂತೂ ಅಯೋಮಯ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಮನೆಯಲ್ಲಿರುವಂಥ ವಸ್ತುಗಳು ಎಲ್ಲ ಸುಟ್ಟು ಕರಕಲಾಗಿ ಅವರ ಸ್ಕೂಲ್ ಮಕ್ಕಳ ಒಂದು ಬಟ್ಟೆಗಳಾಗಿರಬಹುದು, ಅವರ ಪುಸ್ತಕಗಳಾಗಿ ಎಲ್ಲ ಕೂಡ ಸುಟ್ಟು ಕರಕಲಾಗಿದೆ ಅಂತಲೇ ಹೇಳ್ಬೋದು. ಸದ್ಯ ಇವರ ಪರಿಸ್ಥಿತಿ ಬೀದಿಗೆ ಬಂದಿರುವಂಥ ಒಂದು ಸ್ಥಿತಿಯಾಗಿದೆ. ಸದ್ಯ ಇವರಿಗೆ ಒಂದು 3 ದಿನಗಳವರೆಗೂ ಕೂಡ ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ರಾಜೇಂದ್ರ ಅವರು ಈಗಾಗಲೇ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿರುವಂತಹ ಕೂಲಿ ನಗರದಲ್ಲಿ ಮೊನ್ನೆ ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಬೆಂಕಿ ಹತ್ತಿಕೊಂಡು ಅಂದರೆ ಸ್ಪಂಜ್ಗೆ ಬೆಂಕಿ ಹತ್ತಿಕೊಂಡು ಅಂದರೆ ಇವರೆಲ್ಲ ಕೂಲಿ ಕಾರ್ಮಿಕರು ಇವರು ಅಂದರೆ ಸ್ಪಂಜಿನ ವ್ಯಾಪಾರವನ್ನು ಮಾಡ್ತಾ ಇದ್ರು. ಆ ಸ್ಪಂಜ್ಗಳಿಗೆ ಬೆಂಕಿ ತಗಲಿ ಇಡೀ 10ಕ್ಕೂ ಹೆಚ್ಚು ಮನೆಗಳು ಅಂದರೆ ಕೂಲಿ ನಗರದಲ್ಲಿರುವಂಥ 40ಕ್ಕೂ ಹೆಚ್ಚು ಮನೆಗಳಿದ್ದಾವೆ. ಅದರಲ್ಲಿ 10ಕ್ಕೂ ಹೆಚ್ಚು ಮನೆಗಳು ಸುಟ್ಟು ಕರಕಲಾಗಿದೆ ಅಂತಲೇ ಹೇಳ್ಬೋದು. ಮೊನ್ನೆ ರಾತ್ರಿಯಿಂದಲೂ ಕೂಡ ಇವರು ರಸ್ತೆಯಲ್ಲೇ ಕುಳಿತುಕೊಳ್ಳುವಂಥ ಒಂದು ಪರಿಸ್ಥಿತಿ ಉಂಟಾಗಿತ್ತು. ಅಂದರೆ ಅವರ ಊಟದ ವ್ಯವಸ್ಥೆ ಆಗಲಿ ಎಲ್ಲದೂ ಕೂಡ ಪ್ರತಿನಿತ್ಯ ಕೂಡ ಸಮಸ್ಯೆ ಆಗಿತ್ತು. ಯಾಕಂದರೆ ಮೇಲ್ಗಡೆ ಇರುವಂಥ ಸಿಂಟ್ಯಾಕ್ಸ್ಗಳು ಕೂಡ ಸುಟ್ಟು ಕರಕಲಾಗಿದ್ವು. ಅವರ ವಸ್ತುಗಳು ಎಲ್ಲ ಮನೆ ಒಳಗಡೆ ಇರುವಂಥ ಪ್ರತಿಯೊಂದು ವಸ್ತುಗಳು ಕೂಡ ಸುಟ್ಟು ಕರಕಲಾಗಿರುವಂಥ ಕಾರಣಕ್ಕೆ ಅವರು ಪ್ರತಿನಿತ್ಯ ಅಂದರೆ ಊಟ ಮತ್ತು ಆಹಾರ ಆಗಿರಲಿ ದಿನನಿತ್ಯದ ಕೆಲಸಕ್ಕೆ ಹೋಗ್ಲಿಕ್ಕೂ ಕೂಡ ಕಷ್ಟದ ಪರಿಸ್ಥಿತಿ ಉಂಟಾಗಿತ್ತು. ಮೊನ್ನೆ ರಾತ್ರಿಯಿಂದಲೂ ಕೂಡ ರಸ್ತೆಯಲ್ಲೇ ಇಲ್ಲಿನ ನಿವಾಸಿಗಳು ಕುಳಿತುಕೊಳ್ಳೋದು ಮಲಗುವಂಥ ಒಂದು ಪರಿಸ್ಥಿತಿ ಇಲ್ಲಿನ ನಿವಾಸಿಗಳಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಸದ್ಯ ಇವತ್ತು ಬೆಂಗಳೂರಿನ ಪಶ್ಚಿಮ ವಲಯದ ಆಯುಕ್ತರಾಗಿರುವಂತಹ ರಾಜೇಂದ್ರ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಸುಟ್ಟಿರುವ ಮನೆಗಳನ್ನು ಪರಿಶೀಲನೆ ಮಾಡುವುದರ ಜೊತೆಗೆ ತಾತ್ಕಾಲಿಕವಾಗಿ ಅವರಿಗೆ ಅಂದರೆ ಇಲ್ಲಿನ ನಿವಾಸಿಗಳಿಗೆ ಹತ್ತಿರದ ಸಮುದಾಯ ಭವನಗಳಲ್ಲಿ ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆ ಆಗಿರಬಹುದು ಮತ್ತು ಊಟದ ವ್ಯವಸ್ಥೆ ಆಗಿರಬಹುದು ಎಲ್ಲ ರೀತಿಯಾದಂಥ ಅವರಿಗೆ ಅಂದರೆ ತಾತ್ಕಾಲಿಕವಾಗಿ ಒಂದು 3-4 ದಿನಗಳವರೆಗೂ ಅವರಿಗೆ ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಕೂಡ ರಾಜೇಂದ್ರ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸುಟ್ಟಿರೋ ಮನೆಗಳನ್ನು ಪರಿಶೀಲನೆ ಜೊತೆಗೆ ಅವರಿಗೆ ಒಂದು 3 ದಿನಗಳವರೆಗೂ ಕೂಡ ಒಂದು ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸದ್ಯ ಇಲ್ಲಿನ ನಿವಾಸಿಗಳ ಬದುಕು ಅಂತೂ ಅಯೋಮಯ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಮನೆಯಲ್ಲಿರುವಂಥ ವಸ್ತುಗಳು ಎಲ್ಲ ಸುಟ್ಟು ಕರಕಲಾಗಿ ಅವರ ಸ್ಕೂಲ್ ಮಕ್ಕಳ ಒಂದು ಬಟ್ಟೆಗಳಾಗಿರಬಹುದು, ಅವರ ಪುಸ್ತಕಗಳಾಗಿ ಎಲ್ಲ ಕೂಡ ಸುಟ್ಟು ಕರಕಲಾಗಿದೆ ಅಂತಲೇ ಹೇಳ್ಬೋದು. ಸದ್ಯ ಇವರ ಪರಿಸ್ಥಿತಿ ಬೀದಿಗೆ ಬಂದಿರುವಂಥ ಒಂದು ಸ್ಥಿತಿಯಾಗಿದೆ. ಸದ್ಯ ಇವರಿಗೆ ಒಂದು 3 ದಿನಗಳವರೆಗೂ ಕೂಡ ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ರಾಜೇಂದ್ರ ಅವರು ಈಗಾಗಲೇ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.